ಮಕ್ಕಳು ಮಾತಾಡೋದಿಲ್ಲ, ಆದರೆ ಅವರ ಕಣ್ಣುಗಳು ಎಲ್ಲವನ್ನು ಹೇಳುತ್ತವೆ. ಅರ್ಜುನ್ ಮತ್ತು ಕಾವ್ಯ ಪ್ರೀತಿ ಮಾಡಿ ಮದುವೆಯಾದ ಜೋಡಿ. ಮದುವೆಯಾದ 2 ವರ್ಷದ ನಂತರ ಅವರಿಗೆ ಒಂದು ಮುದ್ದಾದ ಮಗಳು ಹುಟ್ಟಿದಳು. ಅವಳು ಅನ್ವಿ. ಕಾವ್ಯಗೆ ಮಗಳು ಅಂದ್ರೆ ಪ್ರಪಂಚ, ಅರ್ಜುನ್ಗೆ ಕೆಲಸ ಅಂದ್ರೆ ಪ್ರಪಂಚ. ಮೊದಲು ಅವನು ತುಂಬಾ ಕಾಳಜಿ ಇಡ್ತಿದ್ದ, ಆದ್ರೆ ಕಾಲಕ್ರಮೇಣ ಆಫೀಸ್, ಸ್ನೇಹಿತರು, ಮೊಬೈಲ್ ಇವುಗಳೇ ಹೆಚ್ಚು ಮುಖ್ಯವಾಗಿ ಬಿಟ್ಟವು. ಕಾವ್ಯ ರಾತ್ರಿ ಮಗಳನ್ನು ಮಲಗಿಸಿ ಅವನನ್ನು ಕಾಯ್ತಿದ್ದಳು. ಸ್ವಲ್ಪ ನಮ್ಮ ಜೊತೆಗೆ ಸಮಯ ಕಳೆಯೋಕೆ ಆಗಲ್ವಾ ಎಂದು ಕೇಳಿದಾಗ ಅರ್ಜುನ್ ಹೇಳಿದ, ನಾನು ಇದನ್ನೆಲ್ಲ ನಿಮಗೋಸ್ಕರ ಮಾಡ್ತಿದ್ದೀನಿ. ಆ ಮಾತು ಸತ್ಯವಾಗಿರಬಹುದು, ಆದ್ರೆ ಕಾವ್ಯಗೆ ಬೇಕಿದ್ದದ್ದು ಹಣ ಅಲ್ಲ, ಹೆಂಡತಿ ಅಂದ್ರೆ ಗಮನ, ಗೌರವ, ಮಾತು. ಒಂದು ದಿನ ದೊಡ್ಡ ಜಗಳ ಆಯ್ತು. ಅರ್ಜುನ್ ಕೋಪದಲ್ಲಿ ಹೇಳಿದ, ನಿನಗೆ ಇಷ್ಟವಿಲ್ಲ ಅಂದ್ರೆ ನೀನೇ ಹೋಗು. ಆ ಮಾತು ಹೃದಯಕ್ಕೆ ತೀವ್ರವಾಗಿ ತಗುಲಿತ್ತು. ಆ ರಾತ್ರಿ ಕಾವ್ಯ ಮಗಳನ್ನು ಕರೆದುಕೊಂಡು ಹೋಗಲಿಲ್ಲ. ಅವಳೇ ಒಬ್ಬಳೇ ಹೊರಟು ಹೋದಳು. ಮೇಜಿನ ಮೇಲೆ ಒಂದು ಪತ್ರ. ಅರ್ಜುನ್, ನಿನ್ನ ಜೀವನಕ್ಕೆ ನಾನು ಅಡ್ಡಿಯಾಗಬಾರದೆಂದು ದೂರ ಹೋಗ್ತಿದ್ದೀನಿ. ಅನ್ವಿಗೆ ಅಮ್ಮ ಬೇಕು, ಆದ್ರೆ ಅವಳಿಗೆ ಶಾಂತಿ ಕೂಡ ಬೇಕು. ಒಂದು ದಿನ ನೀನು ನಮ್ಮ ಬೆಲೆ ಅರಿತರೆ ಅವಳಿಗೆ ಹೇಳು, ಅಮ್ಮ ಅವಳನ್ನು ತುಂಬಾ ಪ್ರೀತಿಸ್ತಾಳೆ ಅಂತ. ಅರ್ಜುನ್ ಅದನ್ನು ಓದಿ ಶಾಕ್ ಆದ. ಅನ್ವಿ ಎದ್ದು ಕೇಳಿದಳು, ಅಪ್ಪ, ಅಮ್ಮ ಎಲ್ಲಿ? ಅವನಿಗೆ ಉತ್ತರ ಸಿಗಲಿಲ್ಲ. ಅಮ್ಮ ಯಾಕೆ ಬರ್ತಿಲ್ಲ? ಪ್ರತಿದಿನ ಒಂದೇ ಪ್ರಶ್ನೆ. ಅನ್ವಿ ಶಾಲೆಯಲ್ಲಿ ಮದರ್ಸ್ ಡೇ ಕಾರ್ಡ್ ಮಾಡಿದ್ಲು. ಮನೆಗೆ ತಂದು ಕೇಳಿದಳು, ಅಪ್ಪ, ಇದು ಯಾರಿಗೆ ಕೊಡೋದು? ಆ ಕ್ಷಣ ಅರ್ಜುನ್ ಹೃದಯ ಒಡೆದು ಹೋಯ್ತು. ಅವನು ಕಾವ್ಯಳನ್ನು ಹುಡುಕಲು ಶುರು ಮಾಡಿದ. ತಿಂಗಳುಗಳು ಕಳೆದವು. ಒಂದು ದಿನ ಅವನು ತಿಳಿದುಕೊಂಡ, ಕಾವ್ಯ ಒಂದು ಚಿಕ್ಕ ಊರಿನಲ್ಲಿ ಟ್ಯೂಷನ್ ಹೇಳ್ಕೊಡ್ತಿದ್ದಾಳೆ ಅಂತ. ಅರ್ಜುನ್ ಮಗಳನ್ನು ಕರೆದುಕೊಂಡು ಅಲ್ಲಿಗೆ ಹೋದ. ಅನ್ವಿ ಓಡಿ ಹೋಗಿ ಅಮ್ಮ ಎಂದು ಅಪ್ಪಿಕೊಂಡಳು. ಆ ದೃಶ್ಯ ನೋಡಿದ ಅರ್ಜುನ್ ಕಣ್ಣೀರು ಹಾಕಿದ. ಅವನು ಮುಂದೆ ಹೋಗಿ ಹೇಳಿದ, ನಾನು ತಪ್ಪು ಮಾಡಿದೆ. ನೀನು ನನ್ನ ಹೆಂಡತಿ ಮಾತ್ರ ಅಲ್ಲ, ಈ ಮನೆಯ ಹೃದಯ ನೀನು. ಕಾವ್ಯ ಮೌನವಾಗಿದ್ದಳು. ಅನ್ವಿ ಹೇಳಿದಳು, ಅಮ್ಮ, ಮನೆಗೆ ಹೋಗೋಣ, ನಾವು ಮೂವರು ಒಟ್ಟಿಗೆ ಇರೋಣ. ಆ ಮಗುವಿನ ಮಾತು 2 ಹೃದಯಗಳನ್ನು ಕರಗಿಸಿತು. ಕಾವ್ಯ ನಿಧಾನವಾಗಿ ಹೇಳಿದಳು, ಅರ್ಜುನ್, ಪ್ರೀತಿ ಅಂದ್ರೆ ಕೇವಲ ಹೊಣೆಗಾರಿಕೆ ಅಲ್ಲ, ಅದು ಒಟ್ಟಿಗೆ ಬದುಕೋ ಇಚ್ಛೆ. ಅರ್ಜುನ್ ಕೈ ಜೋಡಿಸಿದ. ಇನ್ನೂ ಒಂದು ಅವಕಾಶ ಕೊಡು. ನನ್ನ ಮಗಳಿಗೆ ಒಳ್ಳೆಯ ಅಪ್ಪ ಆಗ್ತೀನಿ, ನಿನಗೆ ಒಳ್ಳೆ ಗಂಡ ಆಗ್ತೀನಿ. ಕೊನೆಗೆ ಕಾವ್ಯ ಒಪ್ಪಿಕೊಂಡಳು. ಈ ಬಾರಿ ಅರ್ಜುನ್ ಪ್ರೀತಿಯನ್ನು ತೋರಿಸಿದ. ಮಗಳ ಜೊತೆ ಆಟ ಆಡಿದ, ಹೆಂಡತಿಯ ಮಾತು ಕೇಳಿದ. ಮನೆಯಲ್ಲಿ ಮತ್ತೆ ನಗು ತುಂಬಿತ್ತು. ಹೆಂಡತಿಯನ್ನು ಕಳೆದುಕೊಂಡ ನೋವು ಸಹಿಸಬಹುದು, ಆದ್ರೆ ಮಗುವಿನ ಕಣ್ಣೀರನ್ನು ತಡೆಯೋಕೆ ಆಗೋದಿಲ್ಲ. ಒಬ್ಬ ಅಪ್ಪನಿಗೆ ಹೆಂಡತಿಯ ಬೆಲೆ ಗೊತ್ತಾಯ್ತು, ಆದ್ರೆ ತನ್ನ ಮಗಳ ಕಣ್ಣೀರಿನ ಮೂಲಕ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ನಮಸ್ಕಾರ.